ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಟೆನ್ಷನ್ ಈಗ ಶುರುವಾಗಿದೆ. ಗೋಲ್ಡ್ ರಾಣಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಡಿಕೆ ಸುರೇಶ್ ಅವರ ಹೆಸರು ಹೇಳಿ ವಂಚನೆ ಮಾಡಿದಂತ ಪ್ರಕರಣದಲ್ಲಿ ಈಗ ಡಿಕೆ ಸುರೇಶ್ಗೆ ಸಂಕಷ್ಟ ಎದುರಾಗಿದೆ. ಇವತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ? ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಮಾಡಿರುವ ಆರೋಪ, ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆ ಸಮನ್ಸ್ ನೀಡಿದ ಇಡಿ ಅಧಿಕಾರಿಗಳು ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ರು. ಇವತ್ತು ಹಾಜರಾಗಬೇಕು ಅಂತ ಹೇಳಿದ್ರು. ಇವತ್ತು ಹಾಜರಾಗುವಂತ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣಗಳನ್ನ ನೀಡಿ ಡಿಕೆ ಸುರೇಶ್ ಅವರು ಗೈರಾಗಿದ್ರು. ಬೆಳಿಗ್ಗೆ 11 ಗಂಟೆಗೆ ಇಡಿ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ. ಡಿಕೆ ಸುರೇಶ್ ಇಡಿ ಕಚೇರಿ ಮುಂದೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದ್ದಾರೆ. ಬಹುಶಃ ಅವರು ಬರ್ತಾರೆ ಅನ್ನುವ ಮಾಹಿತಿ ಇದೆ. ಆ ಕಾರಣದಿಂದ ರಿಸರ್ವ್ ಪೊಲೀಸ್ ಅನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಇವತ್ತು ಇಡಿ ಮುಂದೆ ಹಾಜರಾಗ್ತಾರೆ ಡಿಕೆ ಸುರೇಶ್. ಹಗರಣ ಮಾಡಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಈಗ ಇಡಿ ಉರುಳು ಡಿಕೆ ಸುರೇಶ್ ಅವರ ಸುತ್ತ ಇರುವಂತದ್ದು. ಡಿಕೆ ಸುರೇಶ್ ಅವರಿಗೆ ಕಳೆದ ಗುರುವಾರ ನೋಟಿಸ್ ನ ಕೂಡ ನೀಡಲಾಗಿತ್ತು. ಆ ಹಂತದಲ್ಲಿ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಅವರು ಗೈರಾಗಿದ್ರು. ಸದ್ಯ ಈಗ ನಾವು ಒಂದು ಇಡಿ ಆಫೀಸ್ನ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು ಕೆಎಸ್ಆರ್ಪಿ ವಾಹನ ಕೂಡ ನಿಯೋಜನೆ ಆಗಿದೆ. ಇವತ್ತು ಸುಮಾರು 11 ಗಂಟೆಗೆ ಡಿಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಬರ್ತಾ ಇದೆ. ಕಾರ್ಯಕರ್ತರು ಜಮಾವಣೆಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ನ ವ್ಯವಸ್ಥೆ ಮಾಡಿದ್ದಾರೆ. ಸಂಚಾರಿ ಪೊಲೀಸರು ಕೂಡ ಬಂದಿರುವಂತದ್ದು. ಮತ್ತೊಂದು ಕಡೆ ನಮ್ಮ ವಿಜೆ ಶಿವ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಕೆಎಸ್ಆರ್ಪಿ ತುಕಡಿ ಕೂಡ ನಿಯೋಜನೆ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಸಭೆಯನ್ನ ಮಾಡಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಏನಾದ್ರೂ ಒಂದು ವಿಚಾರಣೆ ತಡವಾಯಿತು ಅಥವಾ ಬಂಧನವಾಗುವಂತಹ ಸಾಧ್ಯತೆ ಎದುರಾದಲ್ಲಿ ಬಹುಶಃ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನ ನಿಯಂತ್ರಿಸುವಂತಹ ಹಂತದಲ್ಲಿ ಪೊಲೀಸರು ಈಗಾಗಲೇ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇವತ್ತು ಏನು ಈ ಒಂದು ಬಹುಕೋಟಿ ಹಗರಣ ಏನಿತ್ತು, ಕೋಟ್ಯಾಂತರ ಹಣವನ್ನ ಆಕೆ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ಯಾಮಾರಿಸಿದ್ಲು. ಆ ಹಂತದಲ್ಲಿ ಆ ಕೇಸ್ನ ಸಂಬಂಧ ಇಡಿ ಈಗಾಗಲೇ ನೋಟಿಸ್ ನೀಡಿರುವಂತದ್ದು. ಡಿಕೆ ಸುರೇಶ್ ಅವರು ಇವತ್ತು ಹಾಜರಾಗ್ತಾರೆ ವಿಚಾರಣೆಗೆ ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತದೆ. ಸದ್ಯ ಈ ಬಗ್ಗೆ ಯಾವ ಹಂತದಲ್ಲಿ ತನಿಖೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಟೆನ್ಷನ್ ಈಗ ಶುರುವಾಗಿದೆ. ಗೋಲ್ಡ್ ರಾಣಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಡಿಕೆ ಸುರೇಶ್ ಅವರ ಹೆಸರು ಹೇಳಿ ವಂಚನೆ ಮಾಡಿದಂತ ಪ್ರಕರಣದಲ್ಲಿ ಈಗ ಡಿಕೆ ಸುರೇಶ್ಗೆ ಸಂಕಷ್ಟ ಎದುರಾಗಿದೆ. ಇವತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ? ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಮಾಡಿರುವ ಆರೋಪ, ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆ ಸಮನ್ಸ್ ನೀಡಿದ ಇಡಿ ಅಧಿಕಾರಿಗಳು ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ರು. ಇವತ್ತು ಹಾಜರಾಗಬೇಕು ಅಂತ ಹೇಳಿದ್ರು. ಇವತ್ತು ಹಾಜರಾಗುವಂತ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣಗಳನ್ನ ನೀಡಿ ಡಿಕೆ ಸುರೇಶ್ ಅವರು ಗೈರಾಗಿದ್ರು. ಬೆಳಿಗ್ಗೆ 11 ಗಂಟೆಗೆ ಇಡಿ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ. ಡಿಕೆ ಸುರೇಶ್ ಇಡಿ ಕಚೇರಿ ಮುಂದೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದ್ದಾರೆ. ಬಹುಶಃ ಅವರು ಬರ್ತಾರೆ ಅನ್ನುವ ಮಾಹಿತಿ ಇದೆ. ಆ ಕಾರಣದಿಂದ ರಿಸರ್ವ್ ಪೊಲೀಸ್ ಅನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಇವತ್ತು ಇಡಿ ಮುಂದೆ ಹಾಜರಾಗ್ತಾರೆ ಡಿಕೆ ಸುರೇಶ್. ಹಗರಣ ಮಾಡಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಈಗ ಇಡಿ ಉರುಳು ಡಿಕೆ ಸುರೇಶ್ ಅವರ ಸುತ್ತ ಇರುವಂತದ್ದು. ಡಿಕೆ ಸುರೇಶ್ ಅವರಿಗೆ ಕಳೆದ ಗುರುವಾರ ನೋಟಿಸ್ ನ ಕೂಡ ನೀಡಲಾಗಿತ್ತು. ಆ ಹಂತದಲ್ಲಿ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಅವರು ಗೈರಾಗಿದ್ರು. ಸದ್ಯ ಈಗ ನಾವು ಒಂದು ಇಡಿ ಆಫೀಸ್ನ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು ಕೆಎಸ್ಆರ್ಪಿ ವಾಹನ ಕೂಡ ನಿಯೋಜನೆ ಆಗಿದೆ. ಇವತ್ತು ಸುಮಾರು 11 ಗಂಟೆಗೆ ಡಿಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಬರ್ತಾ ಇದೆ. ಕಾರ್ಯಕರ್ತರು ಜಮಾವಣೆಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ನ ವ್ಯವಸ್ಥೆ ಮಾಡಿದ್ದಾರೆ. ಸಂಚಾರಿ ಪೊಲೀಸರು ಕೂಡ ಬಂದಿರುವಂತದ್ದು. ಮತ್ತೊಂದು ಕಡೆ ನಮ್ಮ ವಿಜೆ ಶಿವ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಕೆಎಸ್ಆರ್ಪಿ ತುಕಡಿ ಕೂಡ ನಿಯೋಜನೆ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಸಭೆಯನ್ನ ಮಾಡಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆ
ಸಂಖ್ಯೆಯಲ್ಲಿ ಬರ್ತಾರೆ. ಏನಾದ್ರೂ ಒಂದು ವಿಚಾರಣೆ ತಡವಾಯಿತು ಅಥವಾ ಬಂಧನವಾಗುವಂತಹ ಸಾಧ್ಯತೆ ಎದುರಾದಲ್ಲಿ ಬಹುಶಃ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನ ನಿಯಂತ್ರಿಸುವಂತಹ ಹಂತದಲ್ಲಿ ಪೊಲೀಸರು ಈಗಾಗಲೇ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇವತ್ತು ಏನು ಈ ಒಂದು ಬಹುಕೋಟಿ ಹಗರಣ ಏನಿತ್ತು, ಕೋಟ್ಯಾಂತರ ಹಣವನ್ನ ಆಕೆ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿ ಯಾಮಾರಿಸಿದ್ಲು. ಆ ಹಂತದಲ್ಲಿ ಆ ಕೇಸ್ನ ಸಂಬಂಧ ಇಡಿ ಈಗಾಗಲೇ ನೋಟಿಸ್ ನೀಡಿರುವಂತದ್ದು. ಡಿ.ಕೆ. ಸುರೇಶ್ ಅವರು ಇವತ್ತು ಹಾಜರಾಗ್ತಾರೆ ವಿಚಾರಣೆಗೆ ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತದೆ. ಸದ್ಯ ಈ ಬಗ್ಗೆ ಯಾವ ಹಂತದಲ್ಲಿ ತನಿಖೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಸದ ಡಿ.ಕೆ. ಸುರೇಶ್ಗೆ ಗೋಲ್ಡ್ ಕೇಸ್ ಟೆನ್ಷನ್ ಈಗ ಶುರುವಾಗಿದೆ. ಗೋಲ್ಡ್ ರಾಣಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಡಿ.ಕೆ. ಸುರೇಶ್ ಅವರ ಹೆಸರು ಹೇಳಿ ವಂಚನೆ ಮಾಡಿದಂತ ಪ್ರಕರಣದಲ್ಲಿ ಈಗ ಡಿ.ಕೆ. ಸುರೇಶ್ಗೆ ಸಂಕಷ್ಟ ಎದುರಾಗಿದೆ. ಇವತ್ತು ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ? ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಮಾಡಿರುವ ಆರೋಪ, ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆ ಸಮನ್ಸ್ ನೀಡಿದ ಇಡಿ ಅಧಿಕಾರಿಗಳು ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ರು. ಇವತ್ತು ಹಾಜರಾಗಬೇಕು ಅಂತ ಹೇಳಿದ್ರು. ಇವತ್ತು ಹಾಜರಾಗುವಂತ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣಗಳನ್ನ ನೀಡಿ ಡಿ.ಕೆ. ಸುರೇಶ್ ಅವರು ಗೈರಾಗಿದ್ರು. ಬೆಳಿಗ್ಗೆ 11 ಗಂಟೆಗೆ ಇಡಿ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ. ಡಿ.ಕೆ. ಸುರೇಶ್ ಇಡಿ ಕಚೇರಿ ಮುಂದೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದ್ದಾರೆ. ಬಹುಶಃ ಅವರು ಬರ್ತಾರೆ ಅನ್ನುವ ಮಾಹಿತಿ ಇದೆ. ಆ ಕಾರಣದಿಂದ ರಿಸರ್ವ್ ಪೊಲೀಸ್ ಅನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಇವತ್ತು ಇಡಿ ಮುಂದೆ ಹಾಜರಾಗ್ತಾರೆ ಡಿ.ಕೆ. ಸುರೇಶ್. ಹಗರಣ ಮಾಡಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಈಗ ಇಡಿ ಉರುಳು ಡಿ.ಕೆ. ಸುರೇಶ್ ಅವರ ಸುತ್ತ ಇರುವಂತದ್ದು. ಡಿ.ಕೆ. ಸುರೇಶ್ ಅವರಿಗೆ ಕಳೆದ ಗುರುವಾರ ನೋಟಿಸ್ ನ ಕೂಡ ನೀಡಲಾಗಿತ್ತು. ಆ ಹಂತದಲ್ಲಿ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಅವರು ಗೈರಾಗಿದ್ರು. ಸದ್ಯ ಈಗ ನಾವು ಒಂದು ಇಡಿ ಆಫೀಸ್ನ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು ಕೆಎಸ್ಆರ್ಪಿ ವಾಹನ ಕೂಡ ನಿಯೋಜನೆ ಆಗಿದೆ. ಇವತ್ತು ಸುಮಾರು 11 ಗಂಟೆಗೆ ಡಿ.ಕೆ. ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಬರ್ತಾ ಇದೆ. ಕಾರ್ಯಕರ್ತರು ಜಮಾವಣೆಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ನ ವ್ಯವಸ್ಥೆ ಮಾಡಿದ್ದಾರೆ. ಸಂಚಾರಿ ಪೊಲೀಸರು ಕೂಡ ಬಂದಿರುವಂತದ್ದು. ಮತ್ತೊಂದು ಕಡೆ ನಮ್ಮ ವಿಜೆ ಶಿವು ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಕೆಎಸ್ಆರ್ಪಿ ತುಕಡಿ ಕೂಡ ನಿಯೋಜನೆ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಸಭೆಯನ್ನ ಮಾಡಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಏನಾದ್ರೂ ಒಂದು ವಿಚಾರಣೆ ತಡವಾಯಿತು ಅಥವಾ ಬಂಧನವಾಗುವಂತಹ ಸಾಧ್ಯತೆ ಎದುರಾದಲ್ಲಿ ಬಹುಶಃ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನ ನಿಯಂತ್ರಿಸುವಂತಹ ಹಂತದಲ್ಲಿ ಪೊಲೀಸರು ಈಗಾಗಲೇ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇವತ್ತು ಏನು ಈ ಒಂದು ಬಹುಕೋಟಿ ಹಗರಣ ಏನಿತ್ತು, ಕೋಟ್ಯಾಂತರ ಹಣವನ್ನ ಆಕೆ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿ ಯಾಮಾರಿಸಿದ್ಲು. ಆ ಹಂತದಲ್ಲಿ ಆ ಕೇಸ್ನ ಸಂಬಂಧ ಇಡಿ ಈಗಾಗಲೇ ನೋಟಿಸ್ ನೀಡಿರುವಂತದ್ದು. ಡಿ.ಕೆ. ಸುರೇಶ್ ಅವರು ಇವತ್ತು ಹಾಜರಾಗ್ತಾರೆ ವಿಚಾರಣೆಗೆ ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತದೆ. ಸದ್ಯ ಈ ಬಗ್ಗೆ ಯಾವ ಹಂತದಲ್ಲಿ ತನಿಖೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಸದ ಡಿ.ಕೆ. ಸುರೇಶ್ಗೆ ಗೋಲ್ಡ್ ಕೇಸ್ ಟೆನ್ಷನ್ ಈಗ ಶುರುವಾಗಿದೆ. ಗೋಲ್ಡ್ ರಾಣಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಡಿ.ಕೆ. ಸುರೇಶ್ ಅವರ ಹೆಸರು ಹೇಳಿ ವಂಚನೆ ಮಾಡಿದಂತ ಪ್ರಕರಣದಲ್ಲಿ ಈಗ ಡಿ.ಕೆ. ಸುರೇಶ್ಗೆ ಸಂಕಷ್ಟ ಎದುರಾಗಿದೆ. ಇವತ್ತು ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ?